ಇದರ ಜೊತೆಗೆ ಆನ್ ದ ಕಾಂಟ್ರರಿ ತುಂಬ ಜನ ಕಷ್ಟಪಡ್ತಾನೇ ಇರ್ತಾರೆ, ಬಟ್ ಸಕ್ಸಸ್ ಸಿಗೋದು ಸ್ವಲ್ಪ ಕಷ್ಟ. ಯಾಕೆ ಅಲ್ಲಿ ಏನು ಎಡವಟ್ಟಾಗುತ್ತೆ? ಹಾಂ, ಸೊ ಕಷ್ಟಪಡೋದು ಈಸ್ ನಾಟ್ ವಾಟ್ ಐ ಆಮ್ ಟೆಲ್ಲಿಂಗ್. ಅಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಾನೇ ಇರ್ತಾರೆ. ನೀವು ಪರ್ಸಿವರೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಕರೆಕ್ಟ್. ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿರ್ತಾರೆ, ಒಂದು ಸಲ ಸಕ್ಸಸ್ ಸಿಗಲಿ ಅಂತ. ಬಟ್ ಅಂಥವ್ರು ಎಲ್ಲಿ ತಪ್ಪು ಮಾಡ್ತಿರ್ತಾರೆ ಅಕಾರ್ಡಿಂಗ್ ಟು ಯು? ತುಂಬ ದೀರ್ಘವಾದ ವಿಚಾರ ಇದು. ಇದರ ವಿಷಯದಲ್ಲಿ ಹೋದರೆ ನಮಗೆ ಇನ್ನು 2-3 ಪಾಡ್ಕಾಸ್ಟ್ ಬರಬಹುದು. ಬಟ್ ನಾನು ಒಂದು ಹೇಳಬೇಕು ಅಂದರೆ, ಒಂದು ಗೋಲ್ ಇಟ್ಕೊಂಡು ಕಷ್ಟಪಟ್ಟರೆ ಆ ಗೋಲ್ ಅಚೀವ್ ಆಯ್ತಾ ಇಲ್ವಾ ನೋಡಬೇಕು. ಇಟ್ಸ್ ಕಾಲ್ಡ್ ಅ ಲೂಪ್, ಫೀಡ್ಬ್ಯಾಕ್ ಲೂಪ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಫೀಡ್ಬ್ಯಾಕ್ ಲೂಪ್ಸ್ ಅಂತ ಹೇಳಿದಾಗ, ನನಗಿಲ್ಲಿ ಒಂದು ಪೊಸಿಷನ್ಗೆ ಹೋಗಬೇಕು, ಅಥವಾ ಈ ಸಿಚುವೇಶನ್, ಅಥವಾ ಇಷ್ಟು ಬಿಸ್ನೆಸ್ ಮಾಡಬೇಕು, ಎನಿಥಿಂಗ್ ಇಟ್ ಮೇ ಬಿ, ಎನಿ ಟೈಮ್ ಆಫ್ ಗೋಲ್, ಅಥವಾ ನಾನು ನೆಕ್ಸ್ಟ್ ಲೆವೆಲ್ ಮ್ಯಾನೇಜರ್ ಆಗಬೇಕು ಅಥವಾ ಪ್ರಮೋಷನ್ ಬೇಕು. ಸೊ ಅದಕ್ಕೆ ಟ್ರೈ ಮಾಡಬೇಕು. ಅದು ಮಾಡಿದಾಗ ಆ ಫೀಡ್ಬ್ಯಾಕ್ ಲೂಪಲ್ಲಿ ಒಂದು ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದರದ್ದು ಫೀಡ್ಬ್ಯಾಕ್ ತೊಗೋಬೇಕು. ಆ ಫೀಡ್ಬ್ಯಾಕ್ ಲೂಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಏನಕ್ಕಾಗಲಿಲ್ಲ, ಈಸ್ ಇಟ್ ಬಿಕಾಸ್ ಆಫ್ ನನ್ನ ಪ್ರಯತ್ನದಿಂದಾಗಿಲ್ವಾ, ನನ್ನ ರಾಂಗ್ ಚಾಯ್ಸಾ, ಅಥವಾ ನನ್ನ ಸ್ಕಿಲ್ಸ್ ಅದರಲ್ಲಿಲ್ವಾ, ನಾನು ಬೇರೆ ಫೀಲ್ಡ್ಗೆ ಹೋಗಬೇಕಾ? ಸೊ ಆ ಫೀಡ್ಬ್ಯಾಕ್ ಲೂಪ್ ತೊಗೊಂಡು ನೆಕ್ಸ್ಟ್ ಸೆಟ್ ಆಫ್ ಆ್ಯಕ್ಷನ್ ಮಾಡಿ, ಆ ಫೀಡ್ಬ್ಯಾಕ್ ಬೇಸ್ಡ್ ಇದರಲ್ಲಿ ಮಾಡ್ಕೊಂಡು ಹೋದರೆ ಆವಾಗ ಇಫ್ ದೇ ಇಂಪ್ಲಿಮೆಂಟ್ ದಟ್ ಫೀಡ್ಬ್ಯಾಕ್ ಲೂಪ್ very quick basis, fast and fast, they will move from this feedback loop to the next one, to the next one, to the next one. Otherwise a feedback loop illa antali adre, they will keep working hard but they will stay on the same line, because they are not seeing where they should change, ಏನು change ಮಾಡಬೇಕು, what is the ingredients they should change to get that success. That is my perspective or point of view. ಸೊ ಸಕ್ಸಸ್ನ ರೂಟ್ ಏನಿದೆಯಲ್ಲ ಅದು ಬಹಳ ಬೋರಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಮಾಡಿದ್ದನ್ನೇ ಮಾಡ್ತಾ ಇರಬೇಕು, ಪ್ರಯತ್ನ ಪಡ್ತಾನೆ ಇರಬೇಕು ಅಂತ. ಇಸ್ ಇಟ್ ಬೋರಿಂಗ್, ಮೊನೋಟನಸ್? ನನ್ನ ಪ್ರಕಾರ ಇಲ್ಲ. ಓಕೆ. ಮೆನಿ ಟೈಮ್ಸ್ ಇಫ್ ಯು ವಾಂಟ್ ಟು ಅಚೀವ್ ಸಕ್ಸಸ್, 60-70% ಆಫ್ ದ ವರ್ಕ್ ಈಸ್ ಬೋರಿಂಗ್ ಫ್ರಮ್ ದ ಸೋಷಿಯಲ್ ಮೀಡಿಯಾ ವರ್ಲ್ಡ್. ಇಟ್ ಈಸ್ ನಾಟ್ ಸಮಥಿಂಗ್ ಬ್ರ್ಯಾಗೆಬಲ್. ಅದನ್ನು ಹೋಗಿ ನಾವು ಹೇಳಿ ಮಾಡೋವಂಥದ್ದು ಏನಿರಲ್ಲ. ಇಟ್ ಈಸ್ ಅ ಬ್ಯಾಕ್ಗ್ರೌಂಡ್ ವರ್ಕ್ ಅಂತ ಹೇಳ್ತೀವಲ್ಲ. ಸೊ ಆ ಪಾಯಿಂಟ್ ಆಫ್ ವ್ಯೂನ ಮೇ ಬಿ ಇಟ್ ಈಸ್ ಬೋರಿಂಗ್. ತುಂಬ ಕೆಲಸ ಇಷ್ಟ ಇಲ್ಲದೆ ಇದ್ರೂ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಪ್ಯಾಷನ್ ಬೇಕು ಅಂತ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ಈಗ ನನಗೆ ಬಿಸ್ನೆಸ್ ಮಾಡಬೇಕಾದ್ರೆ ಐ ಲೈಕ್ ಆಫ್ ಬೀಯಿಂಗ್ ಅನ್ ಆಂಟ್ರಪ್ರನರ್, ಬಟ್ ಟು ಬಿ ಒಂದು ಉದ್ಯಮಿ ಆಗಬೇಕು ಅಂತ ಹೇಳಿದರೆ ಸೋ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ಡೂ. ಟ್ಯಾಕ್ಸಸ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡಬೇಕು, ಪೀಪಲ್ ಮ್ಯಾನೇಜ್ಮೆಂಟ್ ಕಲಿಬೇಕು, ಜನರನ್ನು ಮ್ಯಾನೇಜ್ ಮಾಡೋದು, ಮತ್ತು ಚಿಕ್ಕ ಪುಟ್ಟ ಈ ಸಣ್ಣದೆಲ್ಲ ಇದೆ ವಿಚ್ ಆರ್ ನಾಟ್ ಮೈ ಲೈಕಿಂಗ್, ಬಟ್ ಮಾಡಬೇಕು. ಇದೆಲ್ಲ ಆ್ಯಡಪ್ ಆಗುತ್ತೆ, ವಿಚ್ ಆರ್ ಆಲ್ ನಾಟ್ ಸೋ ಇಂಟ್ರೆಸ್ಟಿಂಗ್, ಬಟ್ ನಾವು ಮಾಡಲೇಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ಪ್ಯಾಷನ್ ಅಷ್ಟು ಸ್ಟ್ರಾಂಗ್ ಇದ್ದರೆ ಆ 20-30% ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ವರ್ಕ್ಗೋಸ್ಕರ ಈ 60-70% ಅನ್ಇಂಟ್ರೆಸ್ಟಿಂಗ್ ಬೋರಿಂಗ್ ವರ್ಕು ಮಾಡೋಕ್ಕೆ ರೆಡಿ ಇರ್ತೀವಿ ನಾವು. ಅದರ್ವೈಸ್ ಬೇಡ ಅಂತ ಬಿಡು. ಲೈಕ್ ಎನಿ ಉದ್ಯಮಕ್ಕೆ ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ ಯಾವಾಗಲೂ, ಯಾಕಂದರೆ ಯು ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್ ಅಲ್ಲ ಹೆಚ್ಚಾಗಿ. ಸೊ ಪೀಪಲ್ ಗಿವ್ ಅಪ್ ಎಟ್ ಮೆನಿ ಪಾಯಿಂಟ್ ಆಫ್ ಟೈಮ್ ವೆನ್ ಯು ಡೋಂಟ್ ಹ್ಯಾವ್ ದಟ್ ಪ್ಯಾಷನ್. ನನ್ನ ಪ್ರಕಾರ ಪ್ಯಾಷನ್ ತುಂಬ ಮುಖ್ಯ ಅಂತ. ನನ್ನ ಪ್ರಕಾರ ಪ್ಯಾಷನ್ ಇಸ್ ವೆರಿ ವೈಟಲ್ ಟು ಹ್ಯಾವ್ ಅ ಲಾಂಗ್ ಟರ್ಮ್ ಸಕ್ಸಸ್. ಓಕೆ. ನೀವು ಸಕ್ಸಸ್ಸನ್ನು ಏಕ್ದಮ್ ಕಂಡೋರಲ್ಲ, ಬಹಳಷ್ಟು ಫೇಲ್ಯೂರ್ಸ್ ಕೂಡ ನೀವು ಫೇಸ್ ಮಾಡಿದ್ದೀರಾ. ಗಿವ್ ಅಸ್ ಸಮ್ ಎಕ್ಸಾಂಪಲ್ಸ್. ನೀವು ಎಲ್ಲಿ ಫೇಲ್ಯೂರ್ಸನ್ನು ಕಂಡ್ರಿ ಮತ್ತು ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅದನ್ನು? ಫಸ್ಟ್ ಫೇಲ್ಯೂರ್ ವಾಸ್ ನಂದು ಕಾಲೇಜ್ ಆದಮೇಲೆ, ಅದು ಬಿಸ್ನೆಸ್ ಕಂಪ್ನಿಯಲ್ಲಿದ್ದೆ, ಜಾಬ್ ಬಿಟ್ಟೆ. ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ, 3 ಜನ. ಅದರಲ್ಲಿ ಬಿಸ್ನೆಸ್ ವಾಸ್ ಗೋಯಿಂಗ್ ವೆಲ್, ಬಟ್ ನಮ್ಮ ಮಧ್ಯದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು. ಸೊ ನಾನು ಮತ್ತು ಇನ್ನೊಬ್ಬ ಪಾರ್ಟ್ನರ್ ಹೊರಗಡೆ ಬಂದ್ವಿ. ಸೊ ವಿತ್ ಆಲ್ಮೋಸ್ಟ್ ಝೀರೋ ಮನಿ. ಸೊ ದಟ್ ವಾಸ್ ಡೆಫಿನೆಟ್ಲಿ ಕೈಂಡ್ ಆಫ್ ಫೇಲ್ಯೂರ್. ಬಿಸ್ನೆಸ್ ವಾಸ್ ಗ್ರೋಯಿಂಗ್, ಬಟ್ ನಮ್ಮ ಮೊದಲೇ ಒಂದು ಒಪ್ಪಂದ ಅಥವಾ ಒಂದು ಎಗ್ರಿಮೆಂಟ್ ಸರಿಯಾಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಹೆಲ್ಪ್ಡ್ ಅಸ್. ಬಟ್ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲಿ
ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ದಟ್ ವಾಸ್ ಅ ವೆರಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಆರ್ ಅ ಫೇಲ್ಯೂರ್ ಪಾರ್ಟ್ ಫಾರ್ ಮೀ. ಯಾಕಂದರೆ ಅದಾದಮೇಲೆ ನಾನು ತುಂಬ ಬಿಸ್ನೆಸಸ್ ಟ್ರೈ ಮಾಡಿದ್ದೆ, ರೊಬೋಟಿಕ್ಸಲ್ಲಾಗಲಿ ಅಥವಾ ಈ ಕೋಚಿಂಗ್ ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿ ಯಾವುದೂ ವರ್ಕ್ ಆಗಲಿಲ್ಲ. ಊಟಕ್ಕೂ ಇಲ್ಲದ ಸಿಚುವೇಶನ್ ಆಗಿತ್ತು. ಮತ್ತು ಅಥವಾ ಅಂದರೆ ಊಟಕ್ಕಂದರೆ ಲೈಕ್ ಐ ಹ್ಯಾಡ್ ಟು ಥಿಂಕ್ ನನ್ನ ನೆಕ್ಸ್ಟ್ 15 ದಿನಕ್ಕೆ ಮಾತ್ರ ದುಡ್ಡಿರುತ್ತೆ, ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ, ಉತ್ಪತ್ತಿ ಇಲ್ಲ, ಜಾಬ್ಗೆ ಹೋಗೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮನಸ್ಸೊಪ್ಪಲ್ಲ. ಸೊ ಬಟ್ ನನ್ನ ಪ್ರಕಾರ ಆ ಫೇಲ್ಯೂರ್ಸ್ ಹೋಗಬೇಕಾದ್ರೆ ಲಾಟ್ ಆಫ್ ಲರ್ನಿಂಗ್ಸ್ ಬರುತ್ತೆ. ನಾನು ಆ ಟೈಮಲ್ಲಿ 2012 ಎಂಡಿಂದ 13-14 ವರ್ಷ ಆ ಟೈಮಲ್ಲಿ ಎಷ್ಟು ಕಲ್ತಿದ್ದೇನೋ ಇವಾಗಲೂ ಕಲೀಲಿಲ್ಲ ಅಂತ ಅನಿಸುತ್ತೆ. ನಾನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕಲಿತೆ, ಆವಾಗೆಲ್ಲ ಹೊಸದದು. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಕಲಿತೆ, ಸೀಕ್ವೆಲ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿತೆ. ಐ ಆಮ್ ನಾಟ್ ಫ್ರಮ್ ಅ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ನನಗೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಸ್ಟಿಲ್ ಲರ್ನ್ಡ್ ಆಲ್ ಆಫ್ ದ್ಯಾಟ್. ಸೊ ಎಲ್ಲನೂ ಕಲಿತಾಗ ಪ್ಲಸ್ ಗೋಯಿಂಗ್ ಥ್ರೂ ದ ಡಿಫಿಕಲ್ಟ್ ಸಿಚುವೇಶನ್ ಮೇಡ್ ಸಮ್ ಕನೆಕ್ಷನ್ ಇನ್ my brain, which helped me start Discover Dollar. Right? So what I would say is that failures are definitely, ಆವಾಗ ನನ್ನ ಹತ್ರ ಕೇಳಿದರೆ I used to feel I am the most unluckiest person in the world ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಕೇಳಿದರೆ ಆ ಸಿಚುವೇಶನ್ನಲ್ಲಿ ಹೋಗಿರೋದು ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ನನಗೆ ಲೈಫಲ್ಲಿ ಆಗಿದೆ. ಕಲ್ತಿದ್ದೇನದ್ರಿಂದ? ವಾಟ್ ಈಸ್ ದ ಮೋಸ್ಟ್ ವರ್ಸ್ಟ್ ಟಿಪ್ಪಿಂಗ್ ಪಾಯಿಂಟ್ ಏನಾಗ್ಬೋದು, ಆ ಪಾಯಿಂಟ್ವರೆಗೆ ಹೋಗಿಬಿಟ್ಟಿವಿ. ಲೈಕ್ ಫ್ರೆಂಡ್ಸ್ ಆಗಿ ನಾವು ಸ್ಕೂಲ್ ಫ್ರೆಂಡ್ಸ್ ಆಗಿ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್. ನಮ್ಮ ಮಧ್ಯೆ ಜಗಳ ಆದಾಗ ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್, ಆವಾಗ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಸಪ್ರೇಟ್ ದೂರ ಆದರು. ಸೊ ನಮಗೆ ಒಂದು ಯಾರ ಹತ್ರ ಮಾತಾಡಬೇಕು ಅಂದರೆ ಕಷ್ಟ, ಅಂದರೆ ಇಟ್ ವಾಸ್ ನಾಟ್ ಸೋ ಈಸಿ. ಸೊ ಐ ಫೆಲ್ಟ್ ಫ್ರೆಂಡ್ಸ್ ಆರ್ ಆಲ್ಸೋ ನಾಟ್ ವಿತ್ ಮೀ. ಅಪ್ಪ ಅಮ್ಮಂಗೆ ಸ್ವಲ್ಪ ಬೇಜಾರಿತ್ತು ನಾನು ಜಾಬ್ ಬಿಟ್ಟಿದ್ದೀನಿ ಅಂತ, ಅವ್ರಿಗೂ ಸ್ವಲ್ಪ ನಾನು ಬೇಜಾರು ಮಾಡಿದ್ದೀನಿ. ನನ್ನ ಸುತ್ತಮುತ್ತಲಿದ್ದವ್ರಿಗೆ ಎಲ್ಲರಿಗೂ ನಾನು ಬೇಜಾರು ಮಾಡಿದಾಗ ಯಾಕೆ ಲೈಫ್ ಬೇಕಾ, ಅದಲ್ಲದೆ ನನ್ನ ಫೇಲ್ಯೂರ್ ಅಂತ ಅನ್ನಿಸ್ತಾ ಇತ್ತು. ನನ್ನ ಫ್ರೆಂಡ್ಸ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ದೇ ವೇರ್ ಇನ್ ಗುಡ್ ಪೊಸಿಷನ್ಸ್, ಫಾರಿನ್ ಟ್ರಿಪ್ಸ್ ಎಲ್ಲ ಮಾಡಿ ಫೇಸ್ಬುಕ್ಕಲ್ಲಿ ಆಗ್ತಾಯಿದ್ರು. ಲೈಕ್ ಅವ್ರದ್ದೆಲ್ಲ ಲೈಫ್ ಹಿಂಗಿದೆ, ನಾನು ಏನು ಮಾಡ್ತಾ ಇದ್ದೀನಿ. ಉಪದೇಶಗಳೇನಾದರೂ ಬರ್ತಾ ಇದ್ವಾ? ಯಾಕೆ ಹಿಂಗಿದೆಯಾ, ಯಾವುದಾದ್ರು ಜಾಬಿಗೆ ಸೇರ್ಕೊಂಡ್ಬಿಡು, ತಿಂಗಳಿಗೆ ಸ್ಯಾಲ್ರಿ ಬಂದ್ಬಿಡತ್ತೆ. 100% ಯಾಕೆ ಅಷ್ಟು ಒಳ್ಳೆ ಜಾಬ್ ಬಿಟ್ಟಿದೆಯಾ ಅಂತ ತುಂಬ ಸಲ ಕ್ವಶನ್ಸ್ ಬಂದಿದೆ, ತುಂಬ ಉಪದೇಶಗಳು ಬಂದಿದೆ. ಬಟ್ ಅವ್ರಿಗೆ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಅರ್ಥ ಆಗ್ತಾ ಇರಲಿಲ್ವಲ್ಲ. ಬಟ್ ಅವ್ರ ಇಂಟೆನ್ಷನ್ ಇರೋದು ಖಂಡಿತವಾಗಿಯೂ ನನ್ನ ಒಳ್ಳೆಯದಕ್ಕೆ. ಬಟ್ ನಾನೇನು ನೋಡ್ತಾ ಇದ್ದೀನಿ ಅವ್ರಿಗೆ ಆ ರೀತಿಯ ಒಂದು ವಿಷನ್ ಆಗಲಿ ಅಥವಾ ಥಾಟ್ ಪ್ರಾಸೆಸ್ ಇರಲಿಲ್ವ.